ಏನೋ ಈ ಹುಡುಗಿನ ಹೆದರಿಸಿ ಮದ್ವೆ ಆದ್ಯಾ? ಇಲ್ಲಮ್ಮ, ಇವರೇ ನನ್ಗೆ ಹೆದರಿಸಿಲ್ಲ. ನಾವು ಒಪ್ಪೆ ಮದ್ವೆ ಆಗಿದ್ದು. ಏಯ್, ನಾನ್ ಕೇಳ್ತಾ ಇರೋದು ರಾಮ್ನ, ನಿನ್ನನ್ನಲ್ಲ. ನಾನ್ ಯಾರನ್ನ ಪ್ರಶ್ನೆ ಮಾಡ್ತೀನೋ ಅವ್ರು ಮಾತ್ರ ಉತ್ತರ ಕೊಟ್ರೆ ಸರಿ. ಸಂಬಂಧ ಇಲ್ದೇ ಇರೋರೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ, ಕಾವೇರಿ ಮೇಲೆ ಗದರ್ಬೇಡಿ. ಓಹೋಹೋ, ಹೆಂಡ್ತಿನ ಗದರ್ಬಾರ್ದಾ? ಅಷ್ಟೊಂದು ಹೆಂಡ್ತಿ ಮೇಲೆ ಪ್ರೀತಿ ಇದ್ರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಇವಳನ್ನ ನೀನ್ ಹೆದರಿಸಿ ಮದ್ವೆ ಮಾಡ್ಕೊಂಡ್ಯೋ ಅಥವಾ ಅವಳು ನಿನ್ನನ್ನ ಮರಳು ಮಾಡಿ ಮದ್ವೆ ಮಾಡ್ಕೊಂಡ್ಲೋ? ಹಾಗೆಲ್ಲ ಏನೂ ಇಲ್ಲ. ಮದುವೆ ಆಗ್ಬೇಕು ಅನ್ನಿಸ್ತು, ಆದ್ವಿ. ಅದು ಇಷ್ಟು ವರ್ಷ ಆದ್ಮೇಲೆ ನಿನಗೆ ಅನ್ನಿಸ್ತಾ ಇದೆಯಾ? ಇನ್ನು ಮುಂಚೆನೆ ಅನ್ಸಿದ್ದಿದ್ರೆ ನಿನ್ ಗಂಟೆನೋ ಹೋಗ್ತಿತ್ತು. ಮದ್ವೆ ಆಗು ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೆ. ನನ್ನ ಮಾತು ಯಾವತ್ತಾರ ಕೇಳಿದ್ಯಾ? ಈಗ್ಲಾದ್ರೂ ಬುದ್ಧಿ ಬಂತಲ್ಲ. ನಿನ್ ಹೆಂಡತಿ ಹೋದ್ಮೇಲೆ ಮನೆ ಮಕ್ಕಳು ಕಂಪನಿ ಅಂತ ಒಬ್ನೇ ಕತ್ತೆ ದುಡ್ದ ಹಾಗೆ ದುಡ್ದೆ. ಒಂದೇ ಒಂದು ದಿವ್ಸನಾದ್ರೂ, ಒಂದೇ ಒಂದು ಕ್ಷಣನಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡ್ದ್ಯೇನೋ? ಈಗ್ಲಾದ್ರೂ ಯೋಚನೆ ಮಾಡ್ದ್ಯಲ್ಲ, ಒಳ್ಳೇದಾಯ್ತು ಬಿಡು. ಈ ಮದ್ವೆ ಬಗ್ಗೆ ಯಾರಿಗೇನೇ ಅನುಮಾನ ಇದ್ರೂ ನನಗಂತೂ ಇಲ್ಲ ಕಣೋ. ಯಾಕೆ ಅಂದ್ರೆ ನಮ್ಮ ಅಣ್ಣನ ಮಗ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನು ಯಾವತ್ತೂ ತಪ್ಪು ಮಾಡಲ್ಲ, ತಪ್ಪು ಮಾಡೋರ್ಗು ಬೆಂಬಲ ಕೊಡಲ್ಲ. ನೀನು ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿರುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗೆ ನಿನ್ನ ಆಯ್ಕೆನೂ ತುಂಬಾ ಚೆನ್ನಾಗಿದೆ ಕಣೋ. ಇವತ್ತಿನ ಕಾಲಕ್ಕೆ ವಯಸ್ಸನ್ನೋದು ಒಂದ್ ನಂಬರ್ ಅಷ್ಟೇ ಕಣೋ. 2 ಮನ್ಸು ಬೆರ್ತಾಗ್ಲೇ ಅದು ಮದ್ವೆ ಅನ್ಸ್ಕೊಳತ್ತೆ. ನೀವಿಬ್ರು ಒಪ್ಪಿ ಮದ್ವೆ ಆದ್ಮೇಲೆ ಮುಗೀತು. ಸಮಾಜ ಒಪ್ಲಿ ಬಿಡ್ಲಿ ಅದು ಲೆಕ್ಕಕ್ಕೆ ಬರಲ್ಲ. ಹಾಗೆ ನಿಮ್ಮಿಬ್ಬರ ಪರಸ್ಪರ ಹೊಂದಾಣಿಕೆ, ಗೌರವ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಜ್ಜಿ, ಏನ್ ಮಾತಾಡ್ತಾ ಇದ್ದೀರಾ? ನೀವು ಅವ್ರನ್ನೇ ಸಪೋರ್ಟ್ ಮಾಡ್ತಿದ್ದೀರಾ? ಈ ಮದ್ವೆ ಏನಕ್ಕಾದ್ರು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ, ಅವಾಗ್ಲೇ ನೀವು ಈ ಮದ್ವೆನ ಒಪ್ಪಲ್ಲ. ನನ್ಗೆ ಯಾವಾಗ ಏನ್ ತಿಳ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು. ನಾನ್ ತಿಳ್ಕೊತೀನಿ. ನನ್ನ ದೃಷ್ಟಿಲಿ ಈ ಮದ್ವೆಯಲ್ಲಿ ತಪ್ಪಿಲ್ಲ. ಹಾಗಾಗಿ ಅವನ ಮೇಲೆ ನನ್ಗೆ ಯಾವ ಪ್ರಶ್ನೆನೂ ಇಲ್ಲ. ಆಗ್ಲಿಂದ ನಿಮ್ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆನ ನಾನು ಇವನ ಹತ್ರ ಕೇಳ್ತಾ ಇದ್ದೀನಿ. ಹಾಗಾಗಿ ನನಗೆ ಇವನಿಂದ ಯಾವ ಉತ್ತರನೂ ಬೇಕಾಗಿಲ್ಲ. ಇರಮ್ಮ, ಮದ್ವೆ ಆದ್ಮೇಲೆ ಒಬ್ಳೆ ಆಶೀರ್ವಾದ ತಗೊಳ್ಳೋದು ಒಳ್ಳೇದಲ್ಲ. ಇಬ್ರು ಜೊತೆಯಾಗಿ ತಗೋಬೇಕು. ನೂರು ಕಾಲ ಸುಖವಾಗಿ ಬಾಳಿ. ಸಂತಾನ ಭಾಗ್ಯ ನಿಮ್ದಾಗ್ಲಿ.